ವೀಕ್ಷಕರೇ, ಪುರಸಭೆ ಕಾರ್ಯಾಲಯ ಟಿ ನರಸೀಪುರ ಅಧ್ಯಕ್ಷರಾದ ಬಿ ವಸಂತ ಶ್ರೀಕಂಠ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ನಾನು ಬಿ ವಸಂತ ಶ್ರೀಕಂಠ ಟಿ ನರಸೀಪುರ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗಳಿಗೂ ಹಾಗೂ ಮುಖಂಡರಿಗೂ ನನ್ನ ಧನ್ಯವಾದಗಳು. ಮೇಡಮ್, ನೀವು ಅಧ್ಯಕ್ಷರಾಗಿದ್ದೀರಾ, ಏನೇನು ಕೆಲಸ ಮಾಡಿಸಿದ್ದೀರಾ? ಮೇಡಮ್, ನಾವು ಅಧ್ಯಕ್ಷರಾದ್ಮೇಲೆ ಸಿ ಚರಂಡಿ, ಸಿ ರಸ್ತೆ ಮಾಡಿಸಿದ್ದೀವಿ. ವಿದ್ಯಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ST ಮಕ್ಕಳಿಗೆ ಸಹಾಯನ ನೀಡಿದ್ದೀವಿ. ಶವ ಸಂಸ್ಕಾರಕ್ಕೆ ಹಣ ಸಹಾಯ ಮಾಡಿದ್ದೀವಿ ಮೇಡಮ್. ಮತ್ತೆ ಇನ್ನು ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ಮಕ್ಕಳಿಗೆ ಇನ್ನೂ ನಮ್ಮ ಊರಿನಲ್ಲಿ ಗ್ರಂಥಾಲಯ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀವಿ. ಶೌಚಾಲಯ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಗ್ರೌಂಡ್ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀವಿ ಮೇಡಮ್. ಸ್ವಚ್ಛತೆ ಬಗ್ಗೆ ಏನು ಗಮನ ಹರಿಸ್ತಿದ್ದೀರಾ ಮೇಡಮ್? ಮೇಡಮ್, ಸ್ವಚ್ಛತೆ ಬಗ್ಗೆ ನೀಟಾಗಿ ಪ್ರತಿದಿನ ಸ್ವಚ್ಛತೆಯನ್ನು ಮಕ್ಕಳಿಗೆ ಕಾಪಾಡಬೇಕು. ಊರಿನ ಬಗ್ಗೆ ಹೇಗೆ? ಟಿ ನರಸೀಪುರ ಒಂದು ಹೋಬಳಿ ತಾಲೂಕು ಇರೋದ್ರಿಂದ ಅದ್ರ ಬಗ್ಗೆ ಏನು ಗಮನ ಹರಿಸ್ತಿದ್ದೀರಾ ಸ್ವಚ್ಛತೆಗೆ? ಮೇಡಮ್, ನೀವು ಸ್ವಚ್ಛತೆ ಬಗ್ಗೆ ಹೇಗೆ ಕಾಪಾಡ್ತಾ ಇದ್ದೀರಾ? ಮೇಡಮ್, ಪ್ರತಿದಿನ ಕಸದ ಗಾಡಿ ಬರುತ್ತೆ. ಪ್ರತಿದಿನ ಹಸಿ ಕಸ, ಒಣ ಕಸ ಜನ ಬೇರ್ಪಡಿಸ್ತಾ ಇದ್ದಾರೆ. ಪ್ರತಿದಿನ ಬೆಳಿಗ್ಗೆ 7:15 ಎಲ್ಲ 23 ವಾರ್ಡ್ಗಳಿಗೂ ಹೋಗ್ತಾರೆ. ಆಟೋದಲ್ಲಿ ಕಸ್ತೋರ್ ಬರ್ತಾರೆ. ಎಲ್ಲ ಜನ ಪ್ರತಿನಿಧಿಗಳು ಎಲ್ಲ ಸ್ಪಂದಿಸ್ತಾರೆ ಮೇಡಮ್. ಪೂರ್ವ ಕಾರ್ಮಿಕರು ನಿಮ್ಮ ಬಗ್ಗೆ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತಾರಾ? ಹ್ಞೂ ಮೇಡಮ್, ಎಲ್ಲ ವಾರ್ಡ್ಗಳಿಗೂ ನಾವು ಫೋನ್ ಮಾಡಿದ್ರು ಸರಿ ಇಲ್ಲ. ಪ್ರತಿದಿನ ಅವ್ರು ಕಸ ತಗೊಂಡೋಗೋರು ಹೇಳ್ತಾರೆ. ಪ್ರತಿದಿನಾನು ಬರ್ತಾ ಇರ್ತಾರೆ. ನೀಟಾಗಿ ಎಲ್ಲ ಕೆಲಸ ಮಾಡ್ತಾರೆ ಮೇಡಮ್. ಅವ್ರ ಬಗ್ಗೆ ನಾವು ಏನು ಹೇಳೋಂಥದ್ದೇನಿಲ್ಲ, ಎಲ್ಲ ಮಾಡ್ತಾರೆ ಮೇಡಮ್. ಅವ್ರಿಗೆ ಏನೇನು ಸೌಕರ್ಯ ಮಾಡಿದ್ದೀರಾ ಮೇಡಮ್? ಮೇಡಮ್, ಅವ್ರಿಗೆ ಮಳೆಗಾಲ ಅಂದ್ಬಿಟ್ಟು ಶೂಸ್ ಕೊಟ್ಟಿದ್ದೀವಿ. ಆಮೇಲೆ ಜರ್ಕಿನ್ ಕೊಟ್ಟಿದ್ವಿ, ಹೆಲ್ಮೆಟ್ ಕೊಟ್ಟಿದ್ದೀವಿ, ಟೋಪಿ ಕೊಟ್ಟಿದ್ವಿ, ಕೈಗೆ ಗ್ಲೌಸ್ ಕೊಟ್ಟಿದ್ದೀವಿ ಮೇಡಮ್. ಅವ್ರಿಗೆ ಸಂಬಳ ಮೇಡಮ್, ಪ್ರತಿ ತಿಂಗಳು ಕರೆಕ್ಟಾಗಿ ಸಂಬಳ ಬರುತ್ತೆ. ಪ್ರತಿದಿನ ಬಿಸಿ ತಿಂಡಿ ವ್ಯವಸ್ಥೆ ಇದೆ ಅವ್ರಿಗೆ ಮೇಡಮ್. ಮತ್ತೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವ್ರು ತುಂಬ ನಾವು ಅವ್ರು ಇರೋದ್ರಿಂದ ನಮ್ಮ ಊರು ಸ್ವಚ್ಛತೆ, ಟಿ ನರಸೀಪುರ ತುಂಬ ಸ್ವಚ್ಛತೆ ಕಾಪಾಡ್ತಿದ್ದಾರೆ ಮೇಡಮ್. ತುಂಬ ಒಳ್ಳೆಯವರು. ಎಲ್ಲ ಕೆಲಸ ನಾವು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಅವ್ರು ನಾವು ಹೇಳಿದ್ರೆ ಪರವಾಗಿಲ್ಲ, ಹೇಳಿದ್ರೆ ಪರವಾಗಿಲ್ಲ, ಸ್ವಚ್ಛತೆನ ಕಾಪಾಡ್ತಾ ಇದ್ದಾರೆ ಮೇಡಮ್. ಮೇಡಮ್, ನೀವು ಸಾಹೇಬ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಸಾಹೇಬ್ರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ವರ್ಣ ಕ್ಷೇತ್ರದಿಂದ ಆಗಿದ್ದರಿಂದ ಎಲ್ಲ ಕಡೆನೂ ಅನುದಾನದಿಂದ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಅನುದಾನದಿಂದ ನಾವು ಪುರಸಭೆ ಕಟ್ಟಡವನ್ನು ಕಟ್ಟಿಸಿದ್ದೀವಿ, ಉದ್ಘಾಟನೆ ಮಾಡಿದ್ದೀವಿ. ಅಗ್ನಿಶಾಮಕದ ಕಟ್ಟಿ ಉದ್ಘಾಟನೆ ಮಾಡಿದ್ದೀವಿ ಮೇಡಮ್ ನಾವು. ಅವ್ರು ಇವಾಗ ಹಬ್ಬ ಬರ್ತಾ ಇದೆ, ದಸರಾ ಹಬ್ಬ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾಹೇಬ್ರಿಗೆ ಯುಗಾದಿ ಆಯುಧ ಪೂಜೆ ಹಬ್ಬದ ಪ್ರಯುಕ್ತ ಶುಭಾಶಯವನ್ನು ಕೋರುತ್ತೇವೆ. ನಿಮ್ಮ ನಾಡಿನ ಜನತೆಗೆಲ್ಲ ಏನ್ ಹೇಳ್ತೀರಾ? ನನ್ನ ನಾಡಿನ ಜನತೆ ಎಲ್ಲರಿಗೂ ಆಯುಧ ಪೂಜೆಯ ವಿಜಯದಶಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ನಿಮ್ಮ ಮೆಂಬರ್ಗಳಿಗೆ ಏನ್ ಹೇಳ್ತಿರ್ತೀರಾ? ಮೇಡಮ್, ನಮ್ಮ 23 ಜನ ಮೆಂಬರು ನನ್ನ ಕಡೆ ಇದ್ದಾರೆ ಮೇಡಮ್. ನಾನು ಇದೀನಿ, ಮುಂದೆ ಹೋಗಿ ಅಂತ ನಾನು ಬೆನ್ನಾಗಿ ಬರ್ತಾರೆ ಮೇಡಮ್. 23 ಜನ ಮೆಂಬರ್ಗಳು ಬರ್ತಾರೆ ಮೇಡಮ್. ಅವ್ರಿಗೆ ಹಬ್ಬ ಬರ್ತಾ ಇದೆ, ಅವ್ರಿಗೆ ವಿಶೇಷ ಮಾಡ್ತೀರಾ? ಅವ್ರಿಗೂ ಮೇಡಮ್ ಆಯುಧ ಪೂಜೆದ ಆಮೇಲೆ ವಿಜಯದಶಮಿ ಹಬ್ಬದ ಆರ್ಥಿಕ ಎಲ್ಲರಿಗೂ ಶುಭಾಶಯಗಳು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್.